ಮೊದಲನೇದಾಗಿ ಡಾಕ್ಟರೇಟ್ ಸಿಕ್ಕಿರೋದಕ್ಕೆ ನಮ್ಮ ಕಡೆಯಿಂದ ಕೂಡ ನಿಮಗೆ ಅಭಿನಂದನೆಗಳು. ಅಂದ್ರೆ ಹೇಳ್ತಾ ಇದ್ರು ಮಂಜು ಸರ್, ಒಂದು ಚಿತ್ರೋದ್ಯಮದಲ್ಲಿ ಮಾಡಿರುವಂತ ಕೆಲಸಕ್ಕೆ ಮಾತ್ರ ಅಲ್ಲ, ನೀವು ಬೇರೆ ಬೇರೆ ಆಯಾಮಗಳಿಗೆ ಕೆಲಸ ಮಾಡಿರುವಂತಕ್ಕೆ ಹುಟ್ಟುಹಬ್ಬದ ಸಂಭ್ರಮದಿಂದ ಎಲ್ಲ ನನ್ನ ಪ್ರೀತಿಯ ಮಾಧ್ಯಮದ ಸ್ನೇಹಿತರೆ, ಹಿರಿಯರೇ, ಎಲ್ಲ ಸ್ನೇಹಿತರೆ, ವೇದಿಕೆ ಮೇಲಿರ್ತಕ್ಕಂತಹ ನನ್ನ ಪ್ರೀತಿಯ ಮೆಹ್ತಾ ಸರ್, ಕನ್ನಡ ಇಂಡಸ್ಟ್ರಿಯ ದಿಗ್ಗಜ ನಿರ್ಮಾಪಕರು. ಅವರು ಬಂದಿದ್ದು ಭಾಳ ನನಗೆ ಖುಷಿ ಕೊಟ್ಟಿದೆ. ನಿರ್ಮಾಪಕರಾದಂಥ ನಮ್ಮ ರಾಜೇಶ್ ಸರ್, ನವರಸನ್ ಅವರು, ಮಾಧವ್ ಕಿರಣ್ ನನ್ನ ಸ್ನೇಹಿತರು, ಜಿಮ್ ರವಿಯವರು ಎಲ್ರಿಗೂ ಗೊತ್ತು, ಚಿರಂಜೀವಿ ಅವ್ರ ಫ್ಯಾಮಿಲಿಯಿಂದ ಹಿಡಿದು ಕರ್ನಾಟಕದ ಫ್ಯಾಮಿಲಿವರೆಗೂ ಅವರು ಎಲ್ರಿಗೂ ಬೇಕಾಗಿರೋರು. ವಿಶೇಷವಾಗಿ ನನ್ನ ಅಣ್ಣ KAS ಆಫೀಸರ್, ಅವ್ರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಅವರು ಶಿಕ್ಷಣಾಧಿಕಾರಿಗಳಾಗಿದ್ದರು ಡಿಸ್ಟಿಕ್ಕಲ್ಲಿ. ಸೊ ಅಣ್ಣ ನನಗೆ ಯಾವಾಗಲೂ ಬೆನ್ನೆಲುಬು, ಇನ್ಸ್ಪಿರೇಷನ್ನು, ಮೋಟಿವೇಶನ್ನು, ನನ್ನೆಲ್ಲ ತಿದ್ದೋದು, ನನ್ನ ಪ್ರತಿಯೊಂದಕ್ಕೂ ಅವರು ಭಾಳ ಬುದ್ಧಿಜೀವಿಗಳು. KAS ಆಫೀಸರ್ ಅವರು ಕೂಡ ಡಾಕ್ಟರೇಟ್ ಇರತಕ್ಕಂಥ ವ್ಯಕ್ತಿ, ನಿಜವಾಗ್ಲೂ PhD ಮಾಡಿ ಡಾಕ್ಟರೇಟ್. ಅವರು ನಮಗೆ ಗೌರವ ಡಾಕ್ಟರೇಟು, ಅವರು ರಿಯಲ್ ಆಗಿ ಓದಿ ತಗೊಂಡಿರ್ತಕ್ಕಂಥ ಡಾಕ್ಟರ್ ಅವರು. ಈ ಒಂದು ಡಾಕ್ಟರೇಟ್ ಇವತ್ತು ನನ್ನ ಹುಟ್ಟುಹಬ್ಬಕ್ಕೆ ನಿಜವಾಗ್ಲೂ ನಾನು ಅಂದ್ಕೊಂಡಿರಲಿಲ್ಲ. ನಮ್ಮ ತಂದೆಯವರು ಮೇ ಬಿ ನಮ್ಮ ತಂದೆಯವ್ರ ಆಸೆಗೆ ಭಗವಂತ ಕೊಟ್ಟಿರೋದು ಅಂತ ಅಂದ್ಕೊಳ್ತೀನಿ. ಇದನ್ನು ನನ್ನನ್ನು ಡಾಕ್ಟರ್ ಆಗ್ತೀನಿ ಅಂತ ಓದಿಸ್ತಾ ಇದ್ರು. ದೇವರಾಣೆಗೂ ನಾನು ಡಾಕ್ಟರ್ ಆಗಲಿಲ್ಲ, ನಮ್ಮ ತಮ್ಮ ಡಾಕ್ಟರ್ ಆದರು. ಆವಾಗ ಅವ್ರು ಸಮಾಧಾನ ಪಟ್ಕೊಳ್ತಿದ್ರು, ನನ್ನ ತಮ್ಮ, ನನ್ನ ಚಿಕ್ಕ ಮಗ ಡಾಕ್ಟರ್ ಆದ ಬಿಡು ಅಂತ. ನಮಗೂ ಒಂದು ಹೆಮ್ಮೆ ಇತ್ತು, ನಮ್ಮ ಮನೆಯಲ್ಲಿ ನಮ್ಮ ಅಪ್ಪನ ಆಸೆ ನಮ್ಮ ತಮ್ಮ ಈಡೇರಿಸಿದ್ರು ಅಂತ. ಇನ್ನೊಬ್ಬ ನನ್ನ ತಮ್ಮ ಶೇಖರ್, ಅವನು MTech ಎಲ್ಲ ಒಳ್ಳೆ ಎಜುಕೇಷನ್ ಇರೋದಿಲ್ಲ. ನಾನು BCom ಅಷ್ಟೇ ಓದಿರೋದು ನಾನು. ಬಟ್ ಅದೇ ನನ್ನ ಸಿನಿಮಾ ಕ್ಷೇತ್ರದಲ್ಲಿ ನಂಗೆ ತುಂಬ ಒಲವಿತ್ತು. ನನಗೆ ಏನು ಇಷ್ಟನೋ ಅದು ನಮ್ಮ ಅಪ್ಪನ ವಿರುದ್ಧವಾಗಿ ನಿಂತು ನನ್ನದೇ ಇಷ್ಟವಾಗಿರೋ ಕ್ಷೇತ್ರಕ್ಕೆ ಬಂದು ನಾನು ಕೆಲಸ ಮಾಡ್ತಾ ಇದ್ದೆ ಅಷ್ಟೇ. ಬಟ್ ನನ್ನ ತಂದೆಯ ಸ್ಟ್ರಾಂಗ್ ಬುನಾದಿ, ಅವ್ರು ಅಂದ್ಕೊಂಡ್ರೆ ನನ್ನ ಸಂಕಲ್ಪ, ಆ ನೇಚರು ನನಗೆ ಎಲ್ಲ ಇದರಿಂದ ಒಂದು ನನಗೆ ಇಷ್ಟ ಆಗಿರ್ತಕ್ಕಂಥ ಎಲ್ಲ ಪ್ರೊಫೆಸರ್ಸ್ ಒಂದು ಟೀಮ್ ಇದೆ. ಅವರು ನನ್ನೆಲ್ಲ ಈ ಥರ ನಾನು ಗಿಡ ನೆಡೋ ಕಾರ್ಯಕ್ರಮಗಳು ಮಾಡಿದ್ದೀನಿ, ಲಕ್ಷಾಂತರ ಗಿಡಗಳು ನೆಡಬೇಕು ಅಂತ ನನ್ನ 10 ವರ್ಷದಿಂದ ಒಂದು ಕಾನ್ಸೆಪ್ಟ್ ಮಾಡಿ ನನ್ನದೇ ದುಡ್ಡಲ್ಲಿ ಎಷ್ಟೋ ಗಿಡಗಳು ನೆಡೋದು ಇವತ್ತಿಗೂ ಮಾಡ್ತಾ ಇದ್ದೀನಿ. ನೀರಾವರಿ ಹೋರಾಟಕ್ಕೆ ಪ್ರೇಮ್ ಇರ್ಬೋದು, ಎಲ್ಲ 10 ವರ್ಷಗಳಿಂದನೇ ತುಂಬ ದೊಡ್ಡ ದೊಡ್ಡ ಹೋರಾಟಗಳಿದ್ದೀನಿ. ಇವೆಲ್ಲವೂ ಎಷ್ಟೋ ಜನಕ್ಕೆ ಗೊತ್ತಿಲ್ಲದಿರೋ ವಿಚಾರ, ನಾನು ಹೇಳ್ಕೊಂಡು ಇಲ್ಲ, ಇದು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನ್ನೂರಿಗೆ ನಾನು ಮಾಡಿರೋ ಕೆಲಸಗಳಿವೆಲ್ಲ. ಸೊ ಎಲ್ಲವನ್ನು ಕ್ರೋಢೀಕರಿಸಿ ಒಂದು ಪ್ರೊಫೆಸರ್ಸ್ ಟೀಮು ಎಲ್ಲ ಬಂದು ನನ್ನ ಹತ್ರ ಮಾತಾಡಿದಾಗ, ಸಾರ್ ಸುಮ್ಮನೆ ಇರಿ ಸರ್ ಅಂತ ನಾನು ನಿಜವಾಗ್ಲೂ ಒಪ್ಪಲಿಲ್ಲ. ಇಲ್ಲ, ಈ ಬರ್ಡೇಗೆ ನಿಮಗೆ ಕೊಡಬೇಕು ನಾವು, ಇಲ್ಲ ಅದಕ್ಕೆ ನೀವು ಅರ್ಹರಿದ್ದೀರಿ. ತಾಜ್ ಮಹಲಿಂದ ಕಬ್ಜಾವರೆಗೂ ಸೋಲೋ ಆಗಿ ನಿಂತು 4,000 ಸ್ಕ್ರೀನಲ್ಲಿ 30-45 ದೇಶಗಳಲ್ಲಿ ನೀವು ಒಂದು ಕಬ್ಜಾನ ಬಿಡುಗಡೆ ಮಾಡಿದ್ದು, ಇದೆಲ್ಲ ನಾಟ್ ಈಸಿ. ಸಿನಿಮಾ ಕ್ಷೇತ್ರ ಅಲ್ಲದೆ ನೀವು ಚಿಕ್ಕಬಳ್ಳಾಪುರದಲ್ಲಿ, ಶಿಡ್ಲಘಟ್ಟದಲ್ಲಿ ನಿಮ್ಮ ಕೊಡುಗೆ ತುಂಬ ಇದೆ. ನಿಮ್ಮ ಊರಿಗಿರ್ಬೋದು, ಇವೆಲ್ಲವೂ ಸಮಾಜ ಪರ ಕಾಳಜಿ ಕೆಲಸಗಳು ಕೂಡ ನನಗೇ ಗೊತ್ತಿಲ್ಲ ಸರ್. 10 ವರ್ಷದಲ್ಲ ಒಂದು ಲಿಸ್ಟ್ ಮಾಡ್ಕೊಂಡ್ಬಂದು ಹೇಳಿದಾಗ ಎಲ್ಲ ಒಂದು ಕಡೆ ಹೌದಾ ಇದು ನನಗೆ ಮೋಟಿವೇಶನ್ ಅಂತ ಅನ್ನಿಸ್ತು. ಎಲ್ಲದಕ್ಕಿಂತ ಹೆಚ್ಚಿಗೆ ನಮ್ಮ ತಂದೆಗೆ ಹೇಳಿದೆ, ಅಪ್ಪ ನಾನು ಡಾಕ್ಟರ್ ಓದಿಲ್ಲ ಅಂದ್ರೆ ಈಗ ಡಾಕ್ಟರೇಟ್ ಬರ್ತದೆ ತಗೊಳ್ಳೇನಪ್ಪ ಅಂತ ನಮ್ಮ ತಂದೆಗೆ ಫೋನ್ ಮಾಡಿದೆ. ಅವ್ರು ನಗ್ತಿದ್ರು, ಖುಷಿಪಟ್ಟರು. ಸೊ ಈ ಒಂದು ಡಾಕ್ಟರೇಟ್ ಅಂತ ಏನೋ ಬಂದಿದ್ರೆ ಇದು ನನ್ನ ತಂದೆದು, ನಂದಲ್ಲ, ಅವ್ರು ಆಸೆ ಪಟ್ಟಿದ್ದು ಮತ್ತು ನೀವುಗಳು ಕೊಟ್ಟಿದ್ದು. ಸೊ ನನಗೆಲ್ಲ ಒಂದು ಕಡೆ ಈಗ ಜಸ್ಟ್ ಪ್ರೆಸ್ ಮೀಟಲ್ಲಿ ಇರಬೇಕಾದ್ರೆ ನನಗೆ ನನ್ನ ತುಂಬ ಇಷ್ಟ ಆಗಿರೋರು ನಮ್ಮ ಹ್ಯಾಟ್ರಿಕ್ ಹೀರೋ ಶಿವಣ್ಣ ಅವರು. ಶಿವಣ್ಣ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಹುಟ್ಟುಹಬ್ಬದ ಶುಭಾಶಯಗಳು ಅಂದರು. ಅಣ್ಣ ನಾನು ನಿನ್ನ ತಮ್ಮ ಚಂದ್ರು ಅಣ್ಣ ಅಂದೆ. ಅಕ್ಕ, ನನಗೆ ತುಂಬ ಇಷ್ಟ ಶಿವಣ್ಣ, ಗೀತಕ್ಕ ಅವರು ಯಾವಾಗಲೂ ಒಂದು ಅಡುಗೆ ಮಾಡಿದ್ರು ಕೂಡ ಇಲ್ಲಿ ನಮ್ಮ ಮನೆಗೆ ಹತ್ರ, ಚಂದ್ರು ಎಲ್ಲಿದೆ ಮನೆ ಹತ್ರ ಬಾ ಅಂತ ಕರಿ ಅಂತ ನನ್ಗೆ ತುಂಬ ಇಷ್ಟಪಡ್ತಕ್ಕಂಥ, ನಾನು ತುಂಬ ಇಷ್ಟಪಡ್ತಕ್ಕಂಥ ಶಿವಣ್ಣ, ಗೀತಕ್ಕ ಫೋನ್ ಮಾಡಿದ್ರು, ಡಾಕ್ಟರ್ ಚಂದ್ರು ಅವರೇ ಹುಟ್ಟುಹಬ್ಬದ ಶುಭಾಶಯಗಳು ನಂಗೆ ಅಕ್ಕ, ನನ್ನ ತಮ್ಮ ಅಷ್ಟೇ ಅಕ್ಕ ಅಂತಂದೆ. ಸೊ ಅದು ನನಗೆ ದೊಡ್ಡ ಗಿಫ್ಟು. ನನ್ನ ತಂದೆ, ಶಿವಣ್ಣ, ಗೀತಕ್ಕ, ನನ್ನ ಹೆಂಡತಿ, ಮೇಯ್ನು ನನ್ನ ಹೆಂಡತಿ, ನನ್ನ ತಮ್ಮಂದರು, ನನ್ನ ಕುಟುಂಬ, ನನ್ನ ಮಕ್ಕಳು, ಮತ್ತು ನನ್ನ ಸ್ನೇಹಿತರುಗಳು, ನಮ್ಮ ಮೂರ್ತಿಯವರು ಇರ್ಬೋದು, ನನಗೆಲ್ಲ ಈ ಥರ ರವಿ ಅವರು ಇರ್ಬೋದು, ನನ್ನ ಫ್ರೆಂಡು ನವರಸನ್ ಅವರು, ಎಲ್ಲದಕ್ಕಿಂತ ಹೆಚ್ಚಿಗೆ ವೆಂಕಿ ಸರ್ಗೆ ಇವತ್ತು ಹೇಳಿದೆ ನಾನು, ಸರ್ ನೀವು ಫೋನ್ ಮಾಡಿದ್ರೆ ನನಗೆ ತಿರುಪತಿಗೆ ಹೋಗಿ ಬಂದೆ ಹೋದ ವಾರದಲ್ಲಿ. ಸರ್ ಗೊತ್ತಿಲ್ಲ ಸರ್, ತಿರುಪತಿ ವೆಂಕಟರಮಣ ಸ್ವಾಮಿ ಅಂದರೆ ನಮ್ಗೆ ವೆಂಕಿ ಸರ್ ನೆನಪಾಗ್ತಾರೆ. ಏನಕ್ಕೆ ಅಂತಂದ್ರೆ, ಇಲ್ಲ ಸತ್ಯ ವೆಂಕಿ ಸರ್ ಅಂದರೆ ನಾವು ಅವ್ರನ್ನ ಪ್ರೀತಿಸೋ ರೀತಿ, ಅವ್ರ ಮಾತು ಒಂದು ಯಾವತ್ತೂ ನೆಗೆಟಿವ್ ಮಾತು ಮಾತಾಡಲ್ಲ. ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತ, ಚಂದ್ರು ಅವರೇ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಅಯ್ಯೋ ಯಾರು ಹೇಳ್ತಾರೆ ಸರ್, ಇವತ್ತೆಲ್ಲ ಜೊತೆಯಲ್ಲಿರೋರೇ ಊಟ ಇಟ್ಬಿಟ್ಟು ಹಿಂದ್ಗಡೆ ಸ್ಕೆಚ್ ಹಾಕುವಂತ ದಿನಗಳು ಭಯ ಆಗುತ್ತೆ. ಅಂಥದ್ರಲ್ಲಿ ನಿರ್ಲಿಪ್ತವಾಗಿ ನಿಮ್ಗೆ ಒಳ್ಳೇದಾಗಬೇಕು ಅಂತಾರೆ. ಮತ್ತೆ ನನ್ಗೆ ಯಾವಾಗಲೂ ನಮ್ಮ ಉದಯ್ ಮೆಹ್ತಾ ಸರ್ ನನ್ ಭಾಳ ಮೋಟಿವೇಶನ್ ಸರ್. ಅವ್ರದ್ದು ಮಾರ್ಟಿನ್ ಅಂತ 100 ಕೋಟಿ ಹಾಕಿ ಸಿನಿಮಾ ಮಾಡ್ತಾರೆ. ನಾನು ಅವ್ರ ಹಿಂದೆ ಕೋಟ್ಯಾಂತರ ರೂಪಾಯಿ ಸಿನಿಮಾ ಮಾಡಿದಾಗ ಇಬ್ಬರು ಜೊತೆಯಲ್ಲಿ ಮುಂಬೈ, ಚೆನ್ನೈ ಅಂತ ಟ್ರಾವೆಲ್ ಮಾಡ್ತಾ ಇದ್ವಿ. ದೇವರು ಎಲ್ಲ ಅನ್ಕೊಂಡಂಗೆ ನನ್ನನ್ನು
ಒಂದು ಇದಕ್ಕೆ ಬಂದ್ಬಿಟ್ಟು ಯಾರೇನು ಅನ್ಕೊಂಡ್ರು ಕೂಡ ನಾನು ಪಾಸ್ ಆಗ್ಬಿಟ್ಟೆ ಆ ಕಡೆಗೆ. ನಮ್ಮ ಮೆಹ್ತಾ ಸರ್ ಚೆನ್ನಾಗಿ ಮಾಡಿದ್ರು, ಅವ್ರು ಏನು ಕಡಿಮೆ ಮಾಡಿ, ಅಯ್ಯೋ ಅವ್ರು ಎಕ್ಸ್ಟ್ರಾಡಿನರಿ ಮಾಡಿದ್ರು ಬಿಡಿ, ಗ್ಲೋಬಲ್ ಮೀಡಿಯಾ ಎಲ್ಲ ಕರೆಸಿ ಎಲ್ಲ ಮಾಡಿದ್ರು. ಸೊ ನಾನು ಏನಕ್ಕೆ ಉದಯ್ ಮೆಹ್ತಾ ಸರ್ ಇದು ಮಾಡ್ತೀನಿ ಅಂತಂದ್ರೆ, ಒಂದು ಮಾರ್ಟಿನ್ ಅಂತ ಸಿನಿಮಾ ತೆಗೆದು ಎಲ್ಲರೂ ಮೆಹ್ತಾ ಸರ್ ಲಾಸ್ ಆದ್ರು ಅನ್ನೋ ಟೈಮಲ್ಲಿ ನಂಗೆ ಮತ್ತೂ ಮೋಟಿವೇಶನ್ ಆಗೋಗ್ಬಿಟ್ರು ಅವರು. ಇವತ್ತು ಅವ್ರ ಆಫೀಸ್ ಸದಾಶಿವ ನಗರ. ಸರ್ ನೀವು ನಿನ್ನೆ 1 ಅವರ್ ಮಾತಾಡಿದವ್ರ ಜೊತೆ, ಸರ್ ಎಲ್ಲ ಕ್ಷಣದಲ್ಲೂ ನೀವು ಮೋಟಿವೇಶನ್ ನಮಗೆ ಇನ್ಸ್ಪೈರ್ ಆಗಿ ನಿಲ್ತೀರಾ ಅಂದೆ. ಇವತ್ತು ಆಫೀಸು 106 ಎಕರೆ ಲೇಔಟ್ ಮಾಡ್ತಿದ್ದಾರೆ ನೋಡಿ. ಒಬ್ಬ ನಿರ್ಮಾಪಕ ಎಲ್ಲೋ ಒಂದ್ ಕಡೆ ಸೋಲ್ತೀನಿ ಅಂದ್ರೆ ಇನ್ನೊಂದ್ ಕಡೆ ಡಬ್ಬಂತ ಎದ್ದೇಳೋದಿದೆಯಲ್ಲ, ಅದು ಒಬ್ಬ ಮನುಷ್ಯನ ತಾಕತ್ತು, ಒಂದು ಒಳ್ಳೆತನ ಇದ್ರೆ ಮಾತ್ರ ಆಗೋದು. ಸೊ ಅವ್ರನ್ನ ಇನ್ಸ್ಪೈರ್ ಆಗಿ ನಾನು ಕೂಡ ಒಂದು ಲೇಔಟ್ ಮಾಡ್ತಾ ಇದ್ದೀನಿ. ಅಂದ್ರೆ ಸಿನಿಮಾ ರಂಗ ಇಟ್ಟುಕೊಂಡೇ ನಾವು ಬೇರೆ ಬೇರೆ ಕ್ಷೇತ್ರಗಳು, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಇದು. ಚಂದ್ರು ಅಂತಂದ್ರೆ ತುಂಬಾ ಜನ ಅನ್ಕೊಂಡಿದ್ದಾರೆ, ಒಂದು ಸಿನಿಮಾ ಓಕೆ ನಾನು ಗೆಲ್ಸಿದ್ದೀನಿ, ತಾಜ್ ಮಹಲ್, ಕಬ್ಜಾ ಎಲ್ಲ ಮಾಡಿದ್ದೀನಿ, ಇದು ನನ್ನ ತುಂಬಾ ಖುಷಿ, ನಿಮ್ಗೇನೋ ರಂಜಿಸ್ಬೇಕು ಅಂತ. ಇದ್ರ ಹೊರತುಪಡಿಸಿ ನಾನು ರೈತನ ಮಗ, ಇದ್ರ ಹಿಂದೆ ನಂದು ಕೃಷಿ ಇದೆ, ನಂದು ಕೃಷಿ ಹೊಂಡಗಳಿದೆ, ನಂದು ಮೀನುಗಾರಿಕೆ ಇದೆ, ನನ್ನ ತೋಟ ಇದೆ, ದಾಳಿಂಬೆ ಹಾಕ್ತಿದ್ದೀನಿ, ದ್ರಾಕ್ಷಿ ಇದೆ, ರೇಷ್ಮೆ ಇದೆ, ಇದೆಲ್ಲವನ್ನು ನಾನೇ ಮಾಡ್ತೀನಿ. ನನ್ನ 4 ಗಂಟೆಗೆ ಅವ್ರು ಎಲ್ಲಿದ್ದೀನಿ ಅಂತ ತೋಟದಲ್ಲಿ ಇದ್ದೀನಿ ಅಂದೆ. ನೆನ್ನೆ ಟ್ರಾಕ್ಟರ್ ಎಲ್ಲ ಇಟ್ಕೊಂಡು ಕೆಲಸ ಮಾಡಿಸ್ತಿದ್ದೆ. ಸೊ 10 ಗಂಟೆವರೆಗೂ, ಬೆಳಗ್ಗೆ 7 ಗಂಟೆಗೆ ಎದ್ದು ಸಿನಿಮಾ ಕೆಲಸ ಕೃಷಿ ಮಾಡ್ತೀನಿ. ಇದು ಬೆಳಗ್ಗೆ 7ರಿಂದ 2-3 ಗಂಟೆವರೆಗೂ ಸಿನಿಮಾ ಕೃಷಿ ಮಾಡ್ತೀನಿ. 3 ನಂತರ ರಾತ್ರಿ 9 ಆಗ್ಲಿ ತೋಟಕ್ಕೆ ಹೋಗಿ ನನ್ನ ತಂದೆ ಬಳುವಳಿ ಕೊಟ್ಟಿರ್ತಕ್ಕಂಥ ಆ ಕೃಷಿನೂ ಮಾಡ್ತೀನಿ. ಇದರ ಮಧ್ಯದಲ್ಲಿ ಈ ತರ ನಮ್ಮ ಹಿರಿಯರುಗಳು ಇನ್ಸ್ಪೈರ್ ಮಾಡ್ತಾರೆ, ಆ ತರ ಬೇರೆ ಬೇರೆ ಏನೇನಾಗುತ್ತೆ. ಈಗ ನಮ್ಮ ಮಂಜಣ್ಣ ಸರ್ ಇದಾರೆ, ಇದೊಂದೇ ಮಾಡ್ಬೇಡ, ಅದು ಮಾಡು, ಇದು ಮಾಡು ಅಂತಾರೆ. ಎಲ್ಲ ಕೆಲಸಗಳು ತೊಡಸ್ಕೊಂಡು ಎಲ್ಲ ಕೆಲಸಗಳು ಮಾಡೋದಕ್ಕೆ ಇನ್ಸ್ಪೈರ್ ನೀವು. ನಾನು ಏನೇ ಮಾಡಿದ್ರು ಕೂಡ ಇವತ್ತು ಚಂದ್ರು ಅನ್ನೋ ಬ್ರ್ಯಾಂಡ್ ಮಾಡಿದವರು ನಾನು ಯಾವಾಗಲೂ ನೆನ್ಸ್ಕೊತೀನಿ. ಯಾರು ಏನಂದ್ರೆ ನನ್ಗೇನಿದಿಲ್ಲ, ಆಮೇಲೆ ಯಾರು ನನಗೇನು ಊಟ ಹಾಕಲ್ಲ, ನನಗೆ ನಾನೇ ದುಡಿಬೇಕು, ನಾನೇ ಬೆಳಿಬೇಕು. ಚಂದ್ರು ಅಂತ ಬ್ರ್ಯಾಂಡ್ ಮಾಡಿದವರು ತಾಜ್ ಮಹಲ್ ಇಂದ ಕಬ್ಜಾವರೆಗೂ ನೀವುಗಳು ಸರ್. ನಿಮ್ಮ ಸಪೋರ್ಟ್ ಇಂದಾನೆ ಚಂದ್ರು ಆಗಿದ್ದು. ಇವತ್ತು ಚಂದ್ರುನ ಒಂದಷ್ಟು ನನ್ನ ಸಮಾಜ ಪರ ಕೆಲಸಗಳು ಸೇರ್ಕೊಂಡು ಡಾಕ್ಟರ್ ಚಂದ್ರು ಮಾಡಿರ್ಬೋದು. ಅದು ನಾನು ಚಂದ್ರು ಆಗೇ ಇರ್ತೀನಿ. ಡಾಕ್ಟರ್ ನಾನು ಮುಂದೆ ಹಾಕೊಂಡು ಅದನ್ನ ಬೀಗಕ್ಕೆಲ್ಲ ನಾನು ಹೋಗಲ್ಲ. ಅದು ನೀವು ಕೊಟ್ಟಂತಹ ಒಂದು ಗೌರವನ ನಾನು ಬೇಡ ಅನ್ನಲ್ಲ, ಇಟ್ಕೋತೀನಿ.